ದಯವಿಟ್ಟು ಹೇಳ್ತೀನಿ ಕರ್ನಾಟಕದ ಜನತೆಗೆ, ಕೆಲವು ಅವಿವೇಕಿಗಳು ಹೇಳ್ತಾರೆ ರೀಲ್ಸಿಂದ ಇದಾಗ್ಬಿಡ್ತು, ಇದು ಜನ ಮರಲ ಜಾತ್ರೆ ಮರಲ ಅಂತ. ಜನ ಮರಲ ಜಾತ್ರೆ ಮರಲಲ್ಲ, ಇಲ್ಲಿ ನಡೆದಿರೋದಕ್ಕೆ ಬರ್ತಾ ಇರೋದು. ಅಂತಂದರೆ ಭಗವಂತ ಕೈ ಹಿಡ್ದವನ್ನ ಯಾರು ತುಳಿಯೋಕ್ಕಾಗಲ್ಲ. ಭಗವಂತ ಕೈ ಬಿಟ್ಟವನ್ನ ಎಷ್ಟೇ ಕೋಟಿ ಜನ ಇದ್ರೂ ಮೇಲೆ ತಕ್ಕಾಗಲ್ಲ. ಕರೆಕ್ಟ್ ಅಣ್ಣ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಾಯಿದ್ದೀನಿ ಎಲ್ಲಿಗೆ ಅಂದರೆ, ನೀವೆಲ್ಲ ನೋಡೇ ಇರ್ತೀರ ಸುಮಾರು ವೀಡಿಯೋಗಳಲ್ಲಿ, ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಬಂದೇ ಇರುತ್ತೆ. ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಹಾಗೆ 45 ಮಿನಿಟ್ಸು ಅದು ಕೇರಳ ಸ್ಟೈಲೇನೋ ಪಟಾಕಿ ಹೊಡಿತಾರೆ, ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ತಾಯಿ ದರ್ಶನ ತೊಗೊಂಡು ಪಟಾಕಿ ಹೊಡಿಯೋದು ಯಾವ ರೀತಿ ಮಳೆ ಬರ್ತಿದೆ ನೋಡೋಣ. ಪಟಾಕಿ ಹೊಡಿತಾರೆ ಇಲ್ವಾ, ಲಕ್ಷ ದೀಪೋತ್ಸವ ಬೇರೆ, ಅಲ್ಲಿ ಏನಾಗುತ್ತೆ ನೆಕ್ಸ್ಟು ಗೌಡಗೆರೆಗೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ. ತುಂಬ ಜೋರಾಗಿ ಹೋಗಿದೆ ಮಳೆ. ಹೆಂಗೆ ಮಾಡೋದು, ಬೆಂಗಳೂರಿಗೆ ಹೋಗ್ಬಿಡ್ಲ ಅನಿಸ್ತೈತೆ. ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ. ಸುಮ್ಮನೆ ವಾಪಸ್ ಹೋಗೋದು, ಇನ್ನು ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಗಾಡಿನ. ಬನ್ನಿ ದೇವಿ ದರ್ಶನ ಮಾಡಿ. ಆಲ್ರೆಡಿ ಸ್ಟಾರ್ಟ್ ಮಾಡಿ ಪಟಾಕಿ ಹೊಡಿತಾವ್ರಿ. ರಾಕೆಟ್ ರಾಕೆಟ್ ಅದು ಕ್ಲಿಯರ್ ಆದ್ಮೇಲೆ ಕಳಿಸ್ಬೇಕು ಇವನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಂದು ಆದರೆ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ. ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡಬೇಕು ಅಷ್ಟು ಮಾಡಿದ್ದೀವಿ. ಒಂದು ಮಳೆ ಬಂದಿಲ್ಲ ಅಂದರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ.
ಚಾಮುಂಡೇಶ್ವರಿ ಯಶಸ್ವಿಗೊಳಿಸಿದಂತ ಎಲ್ಲ ಭಕ್ತಮಾತೆಯರಿಗೆ ಈ ಕ್ಷೇತ್ರದ ಪರವಾಗಿ ಸ್ಟಾರ್ಟಿಂಗ್ ಬಂದಿದ್ದ ದಿನಕ್ಕೂ ಇವತ್ತು ಇಲ್ಲಿ ನಡೀತಾ ಇರೋದಕ್ಕೂ ನಾನು ಬೆಳೆದಿದ್ದು ಇಲ್ಲಿ ಕ್ಷೇತ್ರ ಬೆಳೆದಿದ್ದು ಎರಡೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟೇನಾ? ಅಣ್ಣವ್ರ ಆಶೀರ್ವಾದ ಇವತ್ತು ನಾನು ಏನೇ ರೇಸ್ ಮಾಡಬೇಕಾಗಿರಲಿ, ನಾನು ಯಾವುದಾದ್ರೂ ನನ್ನ ಜೀವನದಲ್ಲಿ ಏನಾದರೂ ಒಂದು ಮುಂದೆ ಮಾಡಬೇಕಂದ್ರೆ ಅಣ್ಣವ್ರ ಆಶೀರ್ವಾದ, ಮಲ್ಲೇಶ್ವರವ್ರ ಆಶೀರ್ವಾದ. ಇವತ್ತು ಇಲ್ಲಿ ಮಳೆ ಬರ್ತೈತಲ್ಲ, ಇದು ಕೇವಲ 1%. ನಮ್ಮ ಬೆಂಗಳೂರು ರೇಸಲ್ಲಿ 100%. ಕರೆಕ್ಟಾ? ಇದರ ಕಣ ಅವತ್ತು ಅಣ್ಣವ್ರು ಹೇಳಿದ್ರು, ಅಣ್ಣ ಇಲ್ಲ ನಡೀತೈತೆ ನಾವು ಅವತ್ತು ರೇಸ್ ನಡೀತು. ಆ ಕಾರಣಕ್ಕೆ ನಾವು ಯಾವತ್ತೂ ಗುರುವಿನ ಗುಲಾಮನಾಗುವ ತನಕ ದೊರಕದೆಯ ಮುಕ್ತಿ ಅಂತ ಅವ್ರ ಆಶ್ರಯದಲ್ಲೇ ನಾವು ಯಾವತ್ತೂ ಇರ್ತೀವಿ. ಆ ಕಾರಣಕ್ಕೆ ಒಡಬಾಲು ಅಂತೀವಿ ನಮ್ಮ ಕಡೆ. ಅಂತಂದರೆ ಸೀರೆ ಕೊಟ್ಟು ಇದು ತುಂಬಿಸೋದು, ಬಟ್ಟೆ ತುಂಬಿಸೋದು, ಅದು ಮಾಡೋದಕ್ಕೋಸ್ಕರ ಬಂದಿದ್ದೀರಿ. ಇವತ್ತು ಲಕ್ಷ ದೀಪೋತ್ಸವ ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ಒಡಬಾಲು ಅಂತೀವಿ ನಮ್ಮ ಕಡೆ. ಅಂತಂದರೆ ಸೀರೆ ಕೊಟ್ಟು ಇದು ತುಂಬಿಸೋದು, ಬಟ್ಟೆ ತುಂಬಿಸೋದು, ಅದು ಮಾಡೋದಕ್ಕೋಸ್ಕರ ಬಂದಿದ್ದೀರಿ. ಇವತ್ತು ಲಕ್ಷ ದೀಪೋತ್ಸವ ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ಏನು ಹೇಳ್ತೀನಿ ಅಂತಂದರೆ, ಭಗವಂತ ಕೈ ಹಿಡ್ದವನ್ನ ಯಾರೂ ತುಳಿಯೋಕ್ಕಾಗಲ್ಲ. ಭಗವಂತ ಕೈ ಬಿಟ್ಟವನ್ನ ಎಷ್ಟೇ ಕೋಟಿ ಜನ ಇದ್ರೂ ಮೇಲೆ ತಕ್ಕಾಗಲ್ಲ. ಕರೆಕ್ಟ್ ಅಣ್ಣ? 100% ಅದರಲ್ಲಿ ಹೇಳ್ತೀನಿ ನೋಡ್ರಿ. ಈ ಕ್ಷೇತ್ರದ ಬಗ್ಗೆ ಇರ್ಬೋದು, ನಾವು ಬಸಪ್ಪನ ಕೊಟ್ಟವಾಗ ಅವತ್ತೇನಿತ್ತು ಇವತ್ತೇನೈತೆ ನೀವೇ ನೋಡ್ಬೋದು. ಇವತ್ತು 24 ಗಂಟೆನೂ ಯಾವುದೇ ಅಡಚಣೆ ಇಲ್ದಿರ ಇವತ್ತು ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಆಗೈತೆ. ಕೆಲವರು ಅವಿವೇಕಿಗಳು ಹೇಳ್ತಾರೆ ಏನಂತಂದರೆ ರೀಲ್ಸಿಂದ ವಿಡಿಯೋಗಳಿಂದ ಆಗ್ಬಿಡ್ತೈತೆ ಅಂತ. ಅದೆಲ್ಲ ಸುಳ್ಳು. ನಿಮ್ಮ ಆತ್ಮಕ್ಕೆ ಬರಬೇಕು, ದೇವ್ರು ಅವನೇ ಅನ್ನೋದು ನಿಜನ. ರೀಲ್ಸಿಂದ ಬಂದು 4 ಜನ ಹೇಳ್ಬಿಟ್ರೆ ಆಗಲ್ಲ. ಆಗತ್ತಾ? ಅಲ್ಲ, ಒಂದು ಕಾಲದಲ್ಲಿ ಗುರುಗಳು ಒಂದು ದೇವ್ರು ಸಿಕ್ಕಿದಾಗ ಇದ್ರ ಬಗ್ಗೆ ಮಾಡಬೇಕಂತ ಹೋದಾಗ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ. ಇವತ್ತು ಚನ್ನಪಟ್ಟಣ ತಕ್ಷಣ ಗೌಡ್ಗೆರೆ ಅಂತ ಹೇಳ್ತಾರೆ. ಕರೆಕ್ಟಾ? ಅದ್ರದ್ದು ಅವ್ರ ಶ್ರಮನ ನಾವು ಯಾವತ್ತೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಕೆಲವೊಂದು ಇವಾಗ ಹೌದು ಕೆಲವೊಬ್ಬರು ಮಾಡ್ತವ್ರೆ, ಅದನ್ನ ಎಲ್ರಿಗೂ ಅನ್ವಯಿಸೇ ಆಗಲ್ಲ ಅಲ್ವಾ? ಆ ಕಾರಣಕ್ಕೆ ತುಂಬ ಶ್ರಮ ಐತೆ ಗುರುಗಳದ್ದು. ನಾನು ಅವತ್ತು ಹೇಳಿದೆ ಅಣ್ಣ ಇದೊಂದು ಕ್ಷೇತ್ರ ಅಂತ. ನಾನು ಇವಾಗ ನನಗೆ ಸಾಕು, ಹೋಟ್ಲುಗಳು ಓಪನ್ ಆಗೈತೆ, ನನಗೆ ಸಾಕು. 100 ಕುಟುಂಬಕ್ಕೆ ದೇವ್ರಣೆ ಹೌದಾ ಇಲ್ಲ? ಒಬ್ರು ಅನ್ನ ಕಿತ್ಕೊಳೋದು ನಾವು ಯಾರೂ ಅಲ್ಲ. 4 ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ ಅಂತಂದ್ರೆ ಅವ್ರು ದೇವ್ರುಗಳೇ ಅಲ್ವಾ? ಸಿದ್ಧಗಂಗದಲ್ಲಿ ಇದೇ ಥರನೇ ನಡೆದಿದ್ದು. ಇವತ್ತಿಲ್ಲಿ ಗೌಡ್ಗೆರೆ ಮೇಲೆ ನಡೀತೈತೆ ಚನ್ನಪಟ್ಟಣ ತಾಲೂಕಲ್ಲಿ. ತುಂಬ ನನಗಂತೂ ಖುಷಿ. ನಾನು ಗುರುಗಳಿಗೆ ಇವತ್ತಲ್ಲ ಇನ್ನೊಂದು ದಿನ ನಾನು ಒಂದು ಭಾಷೆ ತೊಗೊಬೇಕು. ಏನಂತಂದರೆ ನಾನು ಬದುಕಿರೋವರೆಗೂ ಇಲ್ಲಿ ಬಸಪ್ಪನ ಅನ್ನೋದು ಕೊಡಬೇಕಂದ್ರೆ ನಾನು ಮನೆಯಿಂದನೇ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಹೌದು, ಯಾಕಂತಂದರೆ ನಾನು ಯಾವುದೇ ಉದ್ದೇಶ ಇಲ್ಲ ಇವತ್ತವರೆಗೂ ಬಸಪ್ಪನ ಕೊಟ್ಟು ನಂದೇ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಇಲ್ಲ ಈಗ ನನ್ನಿಂದನೇ ಅಂತ ಕೂಡ ನಾನು ಹೇಳಿಲ್ಲ. ಗುರುಗಳು ಅಷ್ಟೇನೇ ಅವತ್ತು ಅವ್ರು ಹೇಳಿದ್ರು ನೀತಿ ನಿಯಮ ಇದ್ದರೆ ಮಾತ್ರ ನಾವು ತಗೊಂಡು ಬರೋದು. ಅದು ಇವತ್ತು ನಡ್ಕೊಂಬರ್ತೈತೆ. ನಮ್ಮ ಪ್ರೀತಿ ಐತೆ, ನಾವು ಬರ್ತಾಯಿದ್ದೆ ತಾಯಿ ಆಶೀರ್ವಾದ ಪಡ್ಕೊಳಕ್ಕೆ, ಗುರುಗಳ ಆಶೀರ್ವಾದ ಪಡ್ಕೊಳಕ್ಕೆ. ಇವತ್ತವರೆಗೂ ಕೆಲವರು ಒಂದು ಕ್ಷೇತ್ರ ಬೆಳೆದಿದ ತಕ್ಷಣ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ. ಅದು ನಮ್ಮ ದೇವರಣೆ ಇಲ್ಲ. ಯಾಕಂತಂದರೆ
ಸಾಧಾರಣವಾದ ವ್ಯಕ್ತಿತ್ವ. ಇದು ಎಲ್ರಿಗೂ ಬರಲ್ಲ, ಇದು ದೇವರಣೆ ಯಾರಿಗೂ ಬರಲ್ಲ. ಇದನ್ನಂತೂ ನಾನು ಹೇಳಲೇಬೇಕು. ಕೆಲವರು ಸುಮ್ಮನೆ ಒಂದು 4 ಜನ ಸ್ವಾಮಿ ಅಂದಿದ ತಕ್ಷಣವೇ ಅವ್ರ ಲೆವೆಲ್ಲೇ ಬೇರೆ. ದೇವರಣೆ ಅದಿಲ್ಲ ನಮ್ಮ ಗುರುಗಳ ಹತ್ರ. ನಾನು ಯಾವತ್ತೂ ಅವ್ರಿಗೆ ನಾನು ಅವರ ಪಾದಾರ್ಪಣೆಗಳಿಗೆ ನಾನು ಯಾವತ್ತೂ ಶರಣ. ಸರ್, ಒಂದು ಕೈಯಿಡಿ ಅನ್ನವನ್ನು ಆರಂಭ ಮಾಡಿದ್ದು ಗುರುಗಳನ್ನ ಲಾಸ್ಟ್ ಟೈಮ್ ಮಾಡಿದಾಗ, ಇವತ್ತು 200 ಕ್ವಿಂಟಲ್ ಅಕ್ಕಿ ಬೇಯ್ತಕ್ಕಂಥ 2ನೇ ಧರ್ಮಸ್ಥಳವಾಗಿ ಬೆಳೆದಿದೆ ಅನ್ನೋದು ಒಂದು ಹೆಮ್ಮೆ ಅಂತ. ಇದೇ ಪವರ್, ಇಲ್ಲಿರ್ತಕ್ಕಂಥ ಪವರ್ ಇಲ್ಲಿ ನೋಡ್ತೀವಿ. ಇದೇ ಪವರ್ ಇಲ್ಲಿ ಈ ಆತ್ಮ ಅನ್ನೋದೈತಲ್ಲ, ಇದಕ್ಕೆ ಯಾರೂ ಅಲ್ಲ. ಯಾಕಂತಂದರೆ ಬಾಯಿ ಮಾತಲ್ಲಿ ಹೇಳಿ ಕಾರ್ಯರೂಪಕ್ಕೆ ತರೋದು ಭಾಳ ಕಷ್ಟ. ಅದನ್ನು ಇವತ್ತು ಗುರುಗಳು ಮಾಡೋರು. ಅದಕ್ಕೆ ನಾವು ಯಾವತ್ತಿದ್ರೂ ನಾವು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವ್ರ ಮೇಲೆ ಇಲ್ಲ ಕೆಲವು ಇದ್ರ ಮೇಲೆ ಅಪಹಾಸ್ಯ ಯಾರು ಮಾಡ್ತಾರೋ ಅವ್ರು ಯಾರೂ ಉಳಿಯಲ್ಲ.